ಮಧುಗಿರಿಯಲ್ಲಿ 840ನೇ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ. ಕೊಡ್ಲಾಪುರ ಹೋಬಳಿಯ ತಾಳಕೆರೆ ಗ್ರಾಮದ ಕೆರೆಯಂಗಳದಲ್ಲಿ ಅನಾವರಣ. ದೇವಾನುದೇವತೆಗಳಿಗೆ ಹಲವು ವಿಚಾರದಲ್ಲಿ ಅಗ್ನಿ ಪರೀಕ್ಷೆಗಳು ನಡೆದಿವೆ. ಅದೇ ರೀತಿ ಇದೀಗ ಧರ್ಮಸ್ಥಳದ ಶ್ರೀ ಮಂಜುನಾಥನಿಗೆ ಅಂತಹ ಪರೀಕ್ಷೆ ಎದುರಾಗಿದೆ. ಧರ್ಮಸ್ಥಳ ಅಂದ್ರೆ ನಾವು ಅತ್ಯಂತ ಪವಿತ್ರವಾದ ಸ್ಥಳವೆಂದು ಭಾವಿಸುತ್ತೇವೆ. ಆಣೆ ಪ್ರಮಾಣ ಮಾಡುವ ವಿಚಾರದಲ್ಲಿ ನಾವು ಮಂಜುನಾಥನನ್ನೇ ಪ್ರಮುಖವಾಗಿ ತೆಗೆದುಕೊಳ್ತೇವೆ. ಅಂತಹ ಸ್ಥಳಕ್ಕಿಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಎಲ್ಲರ ಪ್ರಾರ್ಥನೆಯಿಂದ ಧರ್ಮಸ್ಥಳಕ್ಕೆ ಬಂದಿರುವ ಅಪವಾದವು ಕೂಡಲೇ ಶಮನವಾಗುತ್ತೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ ಮಧುಗಿರಿಯಲ್ಲಿ ತಿಳಿಸಿದರು. ಇನ್ನು ತಾಲೂಕಿನ ಪುರವರ ಹೋಬಳಿಯ ಕೊಡ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಾಳಕೆರೆ ಗ್ರಾಮದ ಕೆರೆಯಂಗಳದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 840ನೇ ನಮ್ಮೂರು ನಮ್ಮ ಕೆರೆ ನಾಮಫಲಕ ಅನಾವರಣ, ಗಿಡನಾಟಿ ಹಾಗೂ ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧರ್ಮಸ್ಥಳಕ್ಕೆ ಜಯ ಸಿಗಲಿದ್ದು ರಾಕ್ಷಸರ ಸಂಹಾರವಾಗಿ ಶುಭಂ ಎಂದು ಭಕ್ತಾದಿಗಳು ಬರೆಯುವ ಕಾಲ ಸನಿಹವಿದೆ. ವರ್ಷಗಳ ಇತಿಹಾಸ ಇರುವ ಜಾಗದಲ್ಲಿ ಅಪವಾದಗಳನ್ನು ಹುಡುಕುವ ಯತ್ನಗಳು ನಡೀತಾ ಇದ್ದು, ಇದಕ್ಕೆ ಅಂತ್ಯ ಹಾಡಲು ಎಸ್ಐಟಿ ತನಿಖೆ ನಡೀತಾ ಇದೆ ಎಂದಿದ್ದಾರೆ. ದೇವಾನುದೇವತೆಗೆನೆ ಅಗ್ನಿ ಪರೀಕ್ಷೆಗಳಿದ್ದು ಅದರದೆಲ್ಲಾನು ಅವರು ಉತ್ತೀರ್ಣರಾಗಿ ಶ್ರೀರಾಮಚಂದ್ರನಿಂದ ಹಿಡಿದು ಇಂದ್ರ ವಿಷ್ಣು ಶಿವ ಬ್ರಹ್ಮ ಪ್ರತಿಯೊಬ್ಬರಿಗೂ ಈ ಪರೀಕ್ಷೆಗಳನ್ನ ಅಗ್ನಿ ಪರೀಕ್ಷೆಗಳನ್ನ ಅವರು ದಾಟಿ, ಹೌದು ದೈವೀಕರಣ ಈಗಲೂ ಇದೆ, ಜನರು ನೆಮ್ಮದಿಯಿಂದ ಬಾಳ್ವೆ ಮಾಡಬಹುದು ಅಂತೇಳಿ ನಾವೆಲ್ಲರೂ ಕೇಳಿದ್ದೀವಿ ಹಾಗೂ ನೋಡಿದ್ದೀವಿ. ಈಗ ಕಲಿಯುಗದಲ್ಲಿ ಶ್ರೀ ಕ್ಷೇತ್ರಕ್ಕೆ ಅಗ್ನಿ ಪರೀಕ್ಷೆ ಈಗ ಬರ್ತಾ ಇದೆ. ನಾವೆಲ್ಲರೂ ಅದಕ್ಕೆ ಸಾಕ್ಷಿದಾರರಾಗಿದ್ದೀವಿ. ಇಷ್ಟು ಜನದಲ್ಲಿ ಧರ್ಮಸ್ಥಳಕ್ಕೆ ಯಾರು ಹೋಗಿಲ್ಲ ಕೈ ಎತ್ತಿ ನೋಡೋಣ. ಪ್ರತಿಯೊಬ್ಬರು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ಶ್ರೀ ಕ್ಷೇತ್ರದ ದರ್ಶನ ಮಾಡಿದೀವಿ, ಸ್ವಾಮಿಯ ಹಾಗೂ ಪೂಜ್ಯರ ದರ್ಶನವನ್ನ ನಾವೆಲ್ಲರೂ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಏನಾದ್ರೂ ವ್ಯಾಜ್ಯ ಆದ್ರೆ, ನಮ್ಮಲ್ಲಿ ಏನಾದ್ರೂ ವ್ಯತ್ಯಾಸಗಳಾದ್ರೆ, ಯಾರಾದ್ರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಾವೊಂದೇ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಕ್ ಹೋಗ್ತೀವಿ. ಸಣ್ಣವರಿಂದ ಹಿಡಿದು ದೊಡ್ಡವರ ಮುಖ್ಯಮಂತ್ರಿಗಳು ಸಹಿತ ಜಗಳಾಡ್ಬೇಕಾದ್ರೆ ಹೇಳ್ತಾರೆ, ನಡಿ ಧರ್ಮಸ್ಥಳಕ್ಕೂ ಪ್ರಮಾಣ ಮಾಡ ನಡ್ರಿ ಅಂದ್ರೆ ಅಷ್ಟೊಂದು ನಂಬಿಕೆ. ನಾವಲ್ಲೇನಾದ್ರೂ ಕೊಟ್ಟು ಮಾತಿಗೆ ತಪ್ಪಿದ್ರೆ ನಮ್ ಜೀವನ ಸಂಕಷ್ಟಕ್ಕೆ ಹೋಗ್ತದೆ ಅಂತ ನಾವೆಲ್ಲರೂ ಅದು ನಮ್ ಗಟ್ಟಿಯಾದಂತ ದೃಢವಾದಂತ ನಂಬಿಕೆ. ಈಗ ಅದಕ್ಕೇನೆ ಈಗ ಪರೀಕ್ಷೆ ಬಂದಿದೆ. ನಾವು ಈಗ ಎಷ್ಟೊಂದು ಚಟುವಟಿಕೆಗಳನ್ನ ಕಾರ್ಯಗಳನ್ನ ಒಂದು ಸರ್ಕಾರ ಮಾಡುವಂತ ಕೆಲಸಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘಗಳು ಅಷ್ಟು ಅಚ್ಚುಕಟ್ಟಾಗಿ, ನೀವು ಎಲ್ಲೂ ಒಂದು ಕಂಪ್ಲೇಂಟ್ ಇಲ್ಲ, ಇಲ್ಲಿ ದುಡ್ಡೆಲ್ಲೋ ಹೆಚ್ಚು ಕಮ್ಮಿ ಆಯ್ತು, ಒಬ್ರಿಗೇನೋ ಇವರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ಈ ಕಾರ್ಯ ಈ ಜಾತಿಗೆ ಈ ಸಮುದಾಯಕ್ಕೆ ಈ ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಮಾಡ್ತೀರಿ, ಎಲ್ಲೆಲ್ಲೂ ಒಂದೇ ಒಂದು ಸೊಲ್ಲಿಲ್ಲ. ಹುಡುಕ್ತಾರೆ ಕೆಲವರು ಅಸೂಯೆ ಹೊಟ್ಟೆ ಕಿಚ್ಚು ಇರಂತವ್ರು, ಯಾರು ಮನಸ್ಸಿನಲ್ಲಿ ಯಾವಾಗ್ಲೂ ಇರ್ತದಲ್ಲ ಅವರು ಕಪಟಗಳು, ಅಂತವ್ರಿಗೆ ಇದೆಲ್ಲ ಯೋಚನೆ. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಟ್ರಸ್ಟಿನ ಅಧಿಕಾರಿ ದಿನೇಶ್ ಕುಮಾರ್ ಮಾತನಾಡಿ, 6 ರಾಷ್ಟ್ರೀಕೃತ ಬ್ಯಾಂಕುಗಳಿಂದಲೇ ನೇರವಾಗಿ ನಮ್ಮ ಸ್ವಸಹಾಯ ಸಂಘಕ್ಕೆ ಸಾಲವನ್ನ ನೀಡುತ್ತವೆ. ಸುಮಾರು 6.5 ಲಕ್ಷ ಸದಸ್ಯರಿಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಸಾಲವನ್ನ ಕೊಡಿಸಿದ್ದಾರೆ. ಪ್ರತಿ ವರ್ಷ 20 ರಿಂದ 30 ಕೋಟಿ ಹಣವನ್ನ ನಮ್ಮ ಸಂಸ್ಥೆ ನೀಡ್ತಾ ಇದೆ ಎಂದಿದ್ದಾರೆ. ರಾಜ್ಯದಲ್ಲಿ ಸುಮಾರು 914 ಕೆರೆಗಳ ಪುನರ್ಚೇತನ ಹೆಗ್ಡೆಯವರು ಮಾಡಿದ್ದಾರೆ. 25 ಕೆರೆಗಳು ಕಾಮಗಾರಿ ಪ್ರಗತಿಯಲ್ಲಿದೆ. ಈ ಕೆರೆಗಳಿಗೆ ಮಾತಾಡಬೇಡಿ. ಪೂಜ್ಯರು ಸುಮಾರು ಧರ್ಮಸ್ಥಳದಿಂದ 72 ಕೋಟಿ 37 ಲಕ್ಷರಷ್ಟು ರೂಪಾಯಿಯನ್ನ ಈ ಕೆರೆಯ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಹಣ ಕೊಟ್ಟಿದ್ದಾರೆ. ಧರ್ಮಸ್ಥಳ ಹಣ ಎಲ್ಲಿ ಹೋಗ್ತಿದೆ? ಎಲ್ಲ ಗ್ರಾಮೀಣ ಭಾಗದವರಿಗೆ ಬರ್ತದೆ. ಯಾವ ಮೂಲಕ ಬರ್ತಿದೆ?
ನೂರಾರು ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮ ನೋಡ್ತಾ ಬರ್ತಿದ್ವಿ ನೋಡಿ. 72,37,00,000 ರೂಪಾಯಿ ಅಷ್ಟು. ಬೇಜಾರು ಮಾಡಬೇಡಿ ಸರ್, ಇದೇ ಕಾರ್ಯಕ್ರಮ ನಮ್ಮ ಸರ್ಕಾರ ಮಾಡೋದಿದ್ರೆ 72 ಕೋಟಿಯಿಂದ 10 ಪಟ್ಟು ಜಾಸ್ತಿ ಖರ್ಚಾಗ್ತಿತ್ತು ಖಂಡಿತವಾಗಿ. ಆದ್ರೆ ಇಲ್ಲಿ 1 ರೂಪಾಯಿಗೂ ಲೆಕ್ಕಾಚಾರ ಇದೆ. 1 ರೂಪಾಯಿ ಎಲ್ಲಿ ವ್ಯಯ ಆಗದಾಗೆ JCB ಡ್ರೈವರ್ಗಳನ್ನ ನಾವು ಕರ್ಕೊಂಡ್ ಬಂದು ಮೀಟಿಂಗ್ ಮಾಡ್ತೇವೆ. ನಿಮ್ದು ಬೇರೆಲ್ಲ ಬಾಡಿಗೆ 1,200 ಇದ್ರೆ ನಮ್ಮಲ್ಲಿ 850. ಅವ್ರಿಗೆ ಒಂದು ಸಮಾಜ ಸೇವೆ ಮನೋಭಾವನೆ, ಇನ್ನೊಂದು ಕ್ಷೇತ್ರದ ಕಾರ್ಯಕ್ರಮದಿಂದ ಅವ್ರ ಬಾಡಿಗೆ ಬರಬೇಕು. ಈ ರೀತಿಯಲ್ಲಿ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ನಮ್ಮೆಲ್ಲ ವ್ಯವಸ್ಥೆಯ ಖರ್ಚು ವೆಚ್ಚಗಳು ನಡೆಯುವಂಥದ್ದು. ನಾವು ರಾಜ್ಯದಲ್ಲಿ ಸುಮಾರು 3,333.30 ಲಕ್ಷ ಕ್ಯೂಮಿಯಷ್ಟು ಕೆರೆಯ ಹೂಳನ್ನ ರೈತರು ಕರ್ಕೊಂಡು ಹೋಗಿದ್ದಾರೆ. ಸುಮಾರು 1,93,495 ಮಂದಿ ರೈತರು ಕೆರೆಯ ಹೂಳನ್ನ ಉಪಯೋಗ ಮಾಡಿಕೊಂಡಿದ್ದಾರೆ. ಈ ವೇಳೆ ಜಿಲ್ಲಾ ಜನಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಹಾಗೂ ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ, ಧಾರ್ಮಿಕ ಮುಖಂಡ MG ಶ್ರೀನಿವಾಸ್ ಮೂರ್ತಿ ಮಾತನಾಡಿದ್ರು. ಅವ್ರನ್ನ ಯಾರೋ ಒಬ್ಬ ಅನಾಮಿಕ ಒಬ್ಬ ಹೇಳ್ತಾನೆ ಅಂತೇಳಿ ಎಷ್ಟು ದೊಡ್ಡ ಒಂದು ಧಾರ್ಮಿಕ ಸಮುದಾಯಕ್ಕೆ ಅವ್ರು ಕೈ ಹಾಕಿದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಾವು ಎಲ್ಲರೂ ಒಗ್ಗಟ್ಟಾಗಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಭಕ್ತಾದಿಗಳು ಎಲ್ಲ ಸೇರಿ ಒಂದು ತಕ್ಕ ಶಾಸ್ತಿನ ಕಳಿಸ್ಬೇಕು. ಮುಂದಿನ ದಿನಗಳಲ್ಲಿ ಒಂದು ಹೋರಾಟ ಮಾಡೋಣ. ಆ ಒಂದು ಜಯ ಸಿಗುತ್ತೆ. ನೋಡಕ್ ಹೋದ ವಾತಾವರಣ ಸೂರ್ಯ ಸರಿಯವರಿಗಷ್ಟೇ, ಆಮೇಲಿಂದ ಸುಟ್ಟು ಹೋಗ್ತಾರೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕಣ್ಣು ಮುಚ್ಕೊಂಡು ಕೂತಿರ್ಬೋದು. ನೋಡಕ್ ಹೋದ ವಾತಾವರಣ ಏನಿದೆ, ಒಂದು ಗ್ರಹಣ ಬಂದಾಗ ದೇವರಿಗೆ ನಾವು ಪೂಜಾ ಪುರಸ್ಕಾರಗಳನ್ನ ನಿಲ್ಲಿಸ್ತೀವಿ. ಆ ರೀತಿ ಇವತ್ತು ಮಂಜುನಾಥ ಸ್ವಾಮಿಗೆ ಒಂದು ಗ್ರಹಣದ ವಾತಾವರಣ ಸರಿಯುತ್ತೆ. ಆ ಸರಿದ ನಂತರ ಅವರೆಲ್ಲ ಸುಟ್ಟು ಹೋಗ್ತಾರೆ. ಮಂಜುನಾಥ ಸ್ವಾಮಿ ಆಶೀರ್ವಾದ, ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಎಲ್ಲ ಅವ್ರ ಮೇಲೆ ಯಾವ ರೀತಿ ಕಂಡು ಬೀಳ್ತೈತೆ ಆಮೇಲೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮ್ಗೆಲ್ಲ. ಆದ್ರಿಂದ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಬರಬೇಕು. ಸ್ವ ಇಚ್ಛೆಯಿಂದ ನೀವೆಲ್ಲ ಪಾಲ್ಗೊಂಡು ಈ ಒಂದು ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಮೂಲಕ ಹೇಳ್ತಾ ನನ್ನ ಮಾತು. ಈ ಸಂದರ್ಭದಲ್ಲಿ ಕೆರೆ ಸಮಿತಿ ಅಧ್ಯಕ್ಷ ನಾಗೇಶ, ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಲಿಂಗಾರೆಡ್ಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ, ಉಪಾಧ್ಯಕ್ಷ ಪುಟ್ಟ ಹನುಮಂತಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯೆ ಲಲಿತಮ್ಮ ನಾರಾಯಣಗೌಡ, ಮೇಲ್ವಿಚಾರಕ ಸುಬ್ರಹ್ಮಣ್ಯ, ಕೃಷಿ ಮೇಲ್ವಿಚಾರಕ ಕುಮಾರ್, ಸೇವಾ ಪ್ರತಿನಿಧಿ ಜಯಮ್ಮ ಇನ್ನಿತರರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.